ಆತ್ಮೀಯ ಸ್ಪರ್ಧಾತ್ಮಕ ಅಭ್ಯರ್ಥಿಗಳಿಗೆ ನನ್ನ ನಮಸ್ಕಾರಗಳು. ಕರ್ನಾಟಕ ಐತಿಹಾಸಿಕ ಹಿನ್ನೆಲೆ ವಿಷಯನ ಕುರಿತು KS ಮತ್ತು ಪೊಲೀಸ್ ಕಾನ್ಸ್ಟೇಬಲ್ನಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನು ಇಲ್ಲಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಏನಪ್ಪ ಅಂದರೆ, ಕರ್ನಾಟಕದ ಬಗ್ಗೆ ಮೊದಲ ಸೂಚ್ಯ ಉಲ್ಲೇಖ ಈ ಗ್ರಂಥದಲ್ಲಿದೆ. ಅಂದರೆ ಈ ಕೆಳಕಂಡ ಕೊಟ್ಟಿರ್ತಕ್ಕಂತಹ 4 ಆಪ್ಷನ್ನಲ್ಲಿ ಏನಪ್ಪ ಅಂತಂದರೆ, ಮಹಾಭಾರತ ಒಂದು ಕಥನದ ಮಹಾಭಾರತದಲ್ಲಿ ಎಪಿಕ್ನಲ್ಲಿ ಏನಪ್ಪ ಅಂತಂದರೆ ಈ ಒಂದು ಕರ್ನಾಟಕ ಬಗ್ಗೆ ಉಲ್ಲೇಖ ಆಗಿದೆ. ಅದು ಮಹಾಭಾರತವನ್ನು 16 ಪರ್ವದಲ್ಲಿ ಅದನ್ನು ವಿಂಗಡಣೆ ಮಾಡಿದರೆ 6ನೇ ಪರ್ವ ಅದು ಭೀಷ್ಮ ಪರ್ವ. ಈ ಒಂದು 6ನೇ ಪರ್ವದಲ್ಲಿ ಏನಪ್ಪ ಅಂತಂದರೆ ಕರ್ನಾಟಕದ ಬಗ್ಗೆ ಉಲ್ಲೇಖವಿದೆ. ಈ ಮಹಾಭಾರತದಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ದೊರೆತ ಶಾಸನದಲ್ಲಿ ಅಶೋಕನ ಹೆಸರಿದೆ. ಇದು 2006 ಪೊಲೀಸ್ ಕಾನ್ಸ್ಟೇಬಲ್ನಲ್ಲಿ ಕೇಳಿದ್ದಾರೆ. ಅದು ಯಾವುದು ಅಂತಂತಂದರೆ, ಕರ್ನಾಟಕದಲ್ಲಿ ಎಲ್ಲಿ ದೊರೆತ ಶಾಸನದಲ್ಲಿ ಅಶೋಕನ ಹೆಸರಿದೆ, ಅದು ಮಸ್ಕಿ ಶಾಸನ. ನಂತರ ಕೆಳಕಂಡ ಯಾವ ಸ್ಥಳದಲ್ಲಿ ಅಶೋಕನ ಶಾಸನಗಳು ದೊರೆಯುವುದಿಲ್ಲ, ಅದು ಎಲ್ಲಿ ದೊರೆಯುವುದಿಲ್ಲ ಅಂತಂದರೆ ಅದು ಮಸ್ಕಿ ಆತನ ದೊರೆತಿರ್ತಕ್ಕಂತಹ ಶಾಸನದಲ್ಲಿ ಆತನ ಹೆಸರು ಉಲ್ಲೇಖ ಇರುವಂತಹದ್ದು. ಮತ್ತು ಕೆಳಕಂಡ ಯಾವ ಸ್ಥಳದಲ್ಲಿ ಅಶೋಕನ ಶಾಸನಗಳು ದೊರೆಯುವುದಿಲ್ಲ, ಎಲ್ಲಿ ದೊರೆಯುವುದಿಲ್ಲ ಅಂತಂತಂದರೆ ಚಂದ್ರವಳ್ಳಿಯಲ್ಲಿ ಅಶೋಕನ ಶಾಸನಗಳ ಬಗ್ಗೆ ದೊರೆಯುವುದಿಲ್ಲ. ನಂತರ ಕೊನೆಯದಾಗಿ ಕನ್ನಡ ಶಾಸನದಲ್ಲಿ ಸಂಪಾದಿಸಿ ಪ್ರಕಟಿಸಿದವರು ಯಾರು? ಕನ್ನಡ ಶಾಸನವನ್ನು ಸಂಪಾದಿಸಿ ಸಂಗ್ರಹಿಸಿ ಅದನ್ನು ಪ್ರಕಟಣೆ ಮಾಡಿದಂಥವರು BL ರೈಸ್ರವರು. ಇದು ಪೊಲೀಸ್ ಕಾನ್ಸ್ಟೇಬಲ್ 2007ರಲ್ಲಿ ಕೇಳಿದ್ದಾರೆ. ಸೊ ಇವತ್ತಿನ ಚರ್ಚೆ ಇಷ್ಟಿಗೆ ಸಾಕು. ಮುಂದಿನ ಕ್ಲಾಸ್ನಲ್ಲಿ ಮುಂದಿನ ವಿಷಯಗಳನ್ನು ಹೊಸ ವಿಷಯಗಳನ್ನು ನೋಡೋಣ.